am with you, and 2 years I was working for a corporate company. So ಕೂತ್ಕೊಂಡು ವರ್ಕ್ ಮಾಡಿ was not my thing at all. Like ನಾನು ಕೂತ್ಕೊಂಡು ಮಾಡೋದಲ್ಲ, ವೆರಿ ಔಟ್ಡೋರ್ಸಿ ಆಚೆ ಏನಾದ್ರು ಮಾಡಬೇಕು ತುಂಬ ಇಷ್ಟ ಆಯಿತು. During lockdown, we have an event with the family, so I took the initiative and did the decor, and I felt really nice to do it. So I thought this is my thing. So ಇದನ್ನೇ ಮಾಡೋಣ, why don't I take it up? And this computer ಕೂತ್ಕೊಂಡು ವರ್ಕ್ ಮಾಡೋದು, like okay, no, I'm gonna give it up. But I was like actually wondering where to start this from. When again, staying on Instagram, I saw this and I thought this is the right opportunity. So wait, ಮಾಡೋಣ ಅನ್ಕೊಂಡೆ, but no, like when I have this opportunity, let me just give it a try. And I chose Sunrise, and I'm looking forward. ಅದು ನನಗೆ ನನ್ನ ಸ್ವಂತ ಏನಾದ್ರು ಮಾಡಬೇಕಂತ ನನಗಿತ್ತು. ಬಟ್ ನಾನು ಬೇರೆ ಬೇರೆ ಸೆಕ್ಟರಲ್ಲಿ ಮಾಡಿದ್ದೀನಿ, 3-4 ಸೆಕ್ಟರಲ್ಲಿ ಮಾಡಿದ್ದೀನಿ. ಬಟ್ ನನಗೆ ಯೂಸ್ಫುಲ್ ಆಗಿರೋದು, ನನಗೆ ಇಷ್ಟ ಆಗಿರೋದು ನನಗಿಲ್ಲ. ಏನೋ ವರ್ಕ್ ಮಾಡಬೇಕು ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಇವಾಗ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕಂತ ನೋಡಿದ್ದೆ ರೀಲ್ಸ್ನ. ಬಟ್ ಅದರಲ್ಲಿ ಮೇಡಮ್ ನೋಡಿದೆ, ಮತ್ತು ಹಾಗೆ ಅವ್ರು ಇವೆಂಟ್ಸ್ ಮಾಡೋದನ್ನೆಲ್ಲ ನೋಡಿದೆ. ಬಟ್ ನನಗೆ ಅನಿಸ್ತು ನಾನು ಇದರಲ್ಲಿ ಸಕ್ಸಸ್ ಆಗ್ಬೋದು, ನಾನು ಇದನ್ನು ಮಾಡಿದ್ರೆ ನಾವು ಅಚೀವ್ಮೆಂಟ್ ಕಾಣ್ಬೋದು ಅಂತ ಅನಿಸ್ತು. ಬಟ್ ಅಲ್ಲಿಂದ ಮೇಡಮ್ ಕಾಲ್ ಮಾಡಿದೆ, ಹಾಗೆ ಬಂದು ಈ ವಿಚಾರಿಸಿ ಆದಮೇಲೆ ನನಗೆ ಇಷ್ಟ ಆಯಿತು. ಹಾಗೆ ನಾನು ಶೇರ್ ಮಾಡಿದ್ದೀನಿ. ಬಟ್ ಇದರಲ್ಲಿ ನಾವು ಅಚೀವ್ ಮಾಡಬೇಕಂತ ಇದ್ದೀನಿ. ನಿಮ್ಮ ಸಪೋರ್ಟು ನನಗೆ ಬೇಕಾಗುತ್ತೆ, ಹಾಗೆ ನನ್ನ ಸಪೋರ್ಟು ಖಂಡಿತವಾಗ್ಲೂ ನಿಮ್ಗೆ ಇದ್ದೇ ಇರುತ್ತೆ. ಥ್ಯಾಂಕ್ ಯು. ನನ್ನ ಹೆಸರು ಶ್ರೀದೇವಿ ಕೋಡಿ ಅಂತ ಹೇಳಿ, ನಾನು ಗದಗಿಂದ ಬಂದಿದ್ದೀನಿ. ನನಗೆ ಇವೆಂಟ್ ಬಗ್ಗೆ ಅಂತ ಇಷ್ಟ ಚೌಕಟ್ಟು ಮಾಡೋದು ಹೇಳ್ಕೊಟ್ಟ ಆಗಂಗಿಲ್ಲ. ನಂಗೆ ಭಾಳ ಇಷ್ಟ ಅಂದರೆ ಹಗಲಿ ರಾತ್ರಿ ಬರೀ ಡೆಕೋರೇಷನ್ ಮಾಡೋದು, ಏನಾರ ಹೊಸ ಟೈಪ್ ಏನಾರ ಕ್ರಿಯೇಟ್ ಮಾಡಬೇಕು, ನನ್ನಂತ ಓನಾಗಿ ಏನಾರ ಈಗೆಲ್ಲರೂ ಮಾಡಿರ್ತಾರೆ, ಅದೆಲ್ಲ ಬಿಟ್ಟಿರ್ತಾರೆ, ಫೇಸ್ಬುಕ್ನೊಳಗೆ ಅಥವಾ ಇನ್ಸ್ಟಾಗ್ರಾಮ್ನೊಳಗೆ ಬಿಟ್ಟಿರ್ತಾರೆ. ಆ ಥರದಿಂದ ಇನ್ನೂ ಹೆಚ್ಚಿನ ಏನಾರ ಡಿಫ್ರೆಂಟಾಗಿ ನಮ್ಮ ಕಡೆ ಇರುವಂಥ ಕೌಶಲ್ಯಗಳನ್ನು ಹೊರಗಡಿಬೇಕನ್ನೋದು ನನ್ನ ಇಷ್ಟ. ಹಾಗಾಗಿ ನಾನು ಈಗ ಬಂದಿದ್ದಕ್ಕೆ ಮೇಡಮ್ ಅವರು ಭಾಳ ಸಪೋರ್ಟ್ ಮಾಡಿದ್ರು. ನನಗೊಂದು ಇದೊಂದು ಒಳ್ಳೆಯ ಅದ್ಭುತವಾದಂಥ ಅವಕಾಶ, ಅದನ್ನು ನಾನು ಸದುಪಯೋಗ ಪಡ್ಕೊಳ್ಬೇಕು. ದೇವರು ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟರೆ ಅದನ್ನು ನಾನು ಉಪಯೋಗಿಸ್ಕೊಳ್ತೀನಿ. ನನಗೆ ಚೈಲ್ಡ್ಹುಡ್ಡಿಂದ ಇವೆಂಟ್ ಮ್ಯಾನೇಜ್ಮೆಂಟ್ ತುಂಬ ಇಷ್ಟ. ಈಗ ಕೂಡ ಇತ್ತು, ಅದಕ್ಕೋಸ್ಕರ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ನಾರ್ಮಲಿ ಮನೆಯಲ್ಲಿ ಫೆಸ್ಟಿವಲ್ಸು ಬರ್ತ್ಡೇಗಳು ಆದಾಗ ನಾರ್ಮಲಿ ನಾವೇ ಬೇಸಿಕ್ ಮಾಡ್ತೀವಿ. ಆದರೆ ಟೆಕ್ನಿಕ್ಸು ಮತ್ತು ಟಿಪ್ಸ್ಗೋಸ್ಕರ ಇವೆಂಟ್ ಮ್ಯಾನೇಜ್ಮೆಂಟ್. ನಾನು ಮೇಕಪ್ ಆರ್ಟಿಸ್ಟು. ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನೆಲ್ಲ ಕಲಿಬೇಕು ಅಂದ್ಕೊಂಡಿದ್ದೆ. ಪೂಜಾವನ್ನ ಬಗ್ಗೆ ಮಾಡ್ತಾ ಇದ್ದೆ. ಸೊ ಫಸ್ಟ್ ಬ್ಯಾಚ್ಗೆ ಜಾಯ್ನ್ ಆಗಬೇಕಿತ್ತು, ಅದಕ್ಕಾಗಿಲ್ಲ. ಎಂದು ಬ್ಯಾಚ್ಗೆ ಜಾಯ್ನ್ ಆಗಲೇಬೇಕು ಅಂತ ಬಂದಿದ್ದೀನಿ, ಕಲಿತ್ಬಿಟ್ಟು ಹೋಗೋದು. I came from Nepal, Bangalore North. So I'm very much passionate about decor. I like to decor more, so I used to do for my family on their birthdays and all. I took initiative and I did decor for my brother wedding, complete wedding. Except mandap, I did everything. So whoever comes over there, they used to say, why can't you start a company or why can't you join somewhere? Like from past 2 years ago, I have asked like a lot of people who are doing bouquets. I used to ask them, I will just come and I will just learn from you and I will do free work. ಸ್ಟಾರ್ಟ್ ಮಾಡಬೇಕಂತಿತ್ತು. ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಂತಿತ್ತು. ರಾಹುಲ್ ಅಂತ ಶಿವಮೊಗ್ಗದಿಂದ ಬಂದಿರೋದು. ನನಗೆ ಅವ್ರಿಗೇನು ಗೊತ್ತಿರಲಿಲ್ಲ, ಎಲ್ಲ ನಮ್ಮ ಮಾಧವ್ ನೋಡಿ ಕಳಿಸೋರಿಲ್ಲ. ಕಡೆ ಫೋನ್ ಮಾಡ್ತಾರೆ ಮೇಡಮ್ಗೆ, ಫೋನ್ ಮಾಡಿ ಟ್ರಾನ್ಸ್ಫರ್ ಕೊಟ್ಟಿದ್ದು. ನಾನು ತಮ್ಮ ಫೋಟೋಗ್ರಾಫರ್, ಅವ್ನು ಈವೆಂಟ್ ಮಾಡಬೇಕು ಅಂತ ನನ್ನ ಸೆಕ್ಷನಲ್ಲಿ ಅವ್ನು ಸಪೋರ್ಟಿಂಗಾಗಿ ನನಗೆ ಇಲ್ಲಿ ಕಳಿಸಿದ್ದಾರೆ. ವಿಜಯ್ ಅಂತ ನಾನು RT ಈವೆಂಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು 4 ತಿಂಗಳ ಆಗಿದೆ ಅಷ್ಟೇ. ಆಮೇಲೆ ಬಿಲ್ಡಿಂಗ್ ಸೀರಿಯಲ್ಸ್ ಅದು, ಆಮೇಲೆ 2 ಕಂಪನಿ ಟೈಪ್ ಆಗಿದೆ ನಮ್ಮದು. ಆಮೇಲೆ ಬಲೂನ್ ಡೆಕೋರೇಷನ್ಸು, ಫ್ಲವರ್ಸ್ ಇದೆಲ್ಲ ನಮಗೆ ಅಷ್ಟೊಂದು ಟ್ರೈನಿಂಗ್ ಇಲ್ಲ. ಸೊ ಕರ್ಕೋಬೇಕಂತ ಸೆಲೆಬ್ರಿಟೀಸ್ ಇನ್ಸ್ಟಾಗ್ರಾಮನ್ನು ನೋಡ್ಕೊಂಡು ನನ್ನ ಹೆಸರು ಪಾಂಡು. ನಾನು ಆ್ಯಕ್ಚುಲಿ ಗ್ರಾಫಿಕ್ ಡಿಸೈನರ್ ಫೀಲ್ಡ್ ಇದೆಲ್ಲ. ನನಗೆ ಅದಕ್ಕೆ ತುಂಬ ಜನ ಅಂತ ಇಂಟ್ರೆಸ್ಟ್ ಇದ್ದು ಮಾಡಬೇಕಂತ. ನಮ್ಮ ಫೋಟೋಗ್ರಫಿ ಫೀಲ್ಡ್ ಅವ್ನು 23 ಇಯರ್ಸ್ ಅವ್ನು ಫೋಟೋಗ್ರಫಿ ಫೀಲ್ಡ್ ಇದ್ದಾನೆ. ಆ ಥರ ಟೀಮ್ ಇದೆ, ಒಳ್ಳೆ ಟೀಮ್ ಇದೆ. ಸೊ ಅವ್ರ ಜೊತೆಗೆ ಹೋಗ್ತಾ ಇದ್ದೆ. ಅವಾಗ ಈವೆಂಟ್ ಎಲ್ಲ ನೋಡ್ತಾ ಇದ್ದೀನಲ್ಲ, ಅವ್ರಿಗೆ ಎಲ್ಲೋ ಒಂದು ಕಡೆ ಇದು ಸ್ಟ್ರಲ್ ಆಗಿತ್ತು. ಸಡನ್ನಾಗಿ ಇದನ್ನು ಅರೇಂಜ್ ಮಾಡೋದು ಏನೋ ಇದು ಮಾಡೋದಲ್ಲ. ಅವಾಗ ನಾನು ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ಮೇಡಮ್ ಪ್ಲೇಸ್. ಸರಿ ಇಮಿಡಿಯೇಟ್ ಅವ್ರು ಕಂಪ್ಯೂಟರ್ ಇಲ್ಲಿ, ಆಮೇಲೆ ಮಿಕ್ಸರ್ ಇಬ್ಬರೇ ಬಂದಿದ್ದು ಕಂಪ್ಯೂಟರ್ ಇಲ್ಲಿ. ನಾನು ಕಲ್ತ್ಕೊಂತೀನಿ ಪರ್ಸ್ನಲ್ ಮೀಟಿಂಗ್. ಅವ್ರಿಗೋಸ್ಕರನೇ 1 ಇಯರ್ ಕೂಡ ಕೋರ್ಸ್ ಮುಗಿಸಿದೆ. ಲಾಸ್ಟ್ ಇಯರ್ ಫುಲ್ ಫೋಟೋಗ್ರಫಿ ಕೋರ್ಸ್ ಮುಗಿಸಿದೆ. ಇವಾಗ ಇವೆಂಟ್ ಮಾಡಿ ಬಂದಿದ್ದೀನಿ. ನಾನೇನು ಪ್ರಾಮಿಸ್ ಮಾಡಿದ್ದೀನಿ, ಏನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ, ಅದನ್ನೆಲ್ಲ ಹೇಳ್ಕೊಟ್ಟೆ ಇದನ್ನು ನಿಮ್ಮನ್ನು ಹೊರಗಡೆ ಕಳಿಸೋದು, ನಾನು ಕಳಿಸೋದಿಲ್ಲ. ಓಕೆ, ಸೊ
very friendly nature when it comes to training you all, but ತರಲೆ ಮಾಡೋದು I'm going to be very strict also. And ಈಗ ಎಲ್ಲರೂ ಡಿಫ್ರೆಂಟ್ ಏಜ್ ಗ್ರೂಪ್ ಅವರು ಇದ್ದೀರಾ, ಡಿಫ್ರೆಂಟ್ ಕ್ಯಾಟಗರೀಸ್, ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್, ಎಲ್ಲರೂ ಡಿಫ್ರೆಂಟ್ ಇದೆ. ಆದರೆ